ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಇತ್ತೀಚೆಗೆ ಬಿಡುಗಡೆಗೊಂಡಿರುವ ಹೇಮಾ ಸಮಿತಿ ವರದಿ ಕೇರಳ ರಾಜ್ಯದ ಮಲಯಾಳಂ ಚಿತ್ರರಂಗದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಹೌದು, ವರದಿ ಬಹಿರಂಗ ಆದ ಬೆನ್ನಲ್ಲೇ ಅನೇಕ ನಟಿಯರು ತಮ್ಮ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ದೂರುಗಳು ಕೂಡ ದಾಖಲಾಗಿವೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ತೆಲುಗು ನಟಿ ಸಮಂತಾ ಋತುಪ್ರಭು ವಾಯ್ಸ್ ಆಫ್ ವುಮೆನ್ಸ್ ವರದಿ ಬಿಡುಗಡೆ ಮಾಡುವಂತೆ ತೆಲಂಗಾಣ ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ. ತೆಲುಗು ಚಿತ್ರರಂಗದಲ್ಲೂ ಅದೇ ರೀತಿಯ ವರದಿಯನ್ನ ಪ್ರಕಟಿಸಬೇಕು ಅಂತ ತೆಲಂಗಾಣ ಸರ್ಕಾರಕ್ಕೆ ಸಮಂತಾ ಒತ್ತಾಯ ಮಾಡಿದ್ದಾರೆ. ಇದು ಸಿನಿ ರಂಗದಲ್ಲಿ ಉತ್ತಮ ನೀತಿಗಳನ್ನ ರೂಪಿಸುವ ಜೊತೆಗೆ ಮಹಿಳೆಯರಿಗೆ ಸುರಕ್ಷಿತ ವಾತಾವರಣವನ್ನ ಖಚಿತಪಡಿಸುತ್ತದೆ ಅಂತ ಹೇಳಿದ್ದಾರೆ. ನಾವು ತೆಲುಗು ಚಿತ್ರರಂಗದ ಮಹಿಳೆಯರು ಹೇಮಾ ಸಮಿತಿ ವರದಿಯನ್ನ ಸ್ವಾಗತಿಸ್ತೀವಿ. ಕೇರಳದಲ್ಲಿ ವುಮೆನ್ಸ್ ಇನ್ ಸಿನಿಮಾ ಕಲೆಕ್ಟಿವಿಟಿಯಿಂದ ಪ್ರೇರಿತ ಆಗಿ ಟಾಲಿವುಡ್ 2019ರಲ್ಲಿ ಸ್ಥಾಪಿತ ಆಗಿರುವ ವಾಯ್ಸ್ ಆಫ್ ವುಮೆನ್ ಮೂಲಕ ಇದೇ ರೀತಿಯ ವರದಿ ಹೊರಬರಬೇಕಾಗಿದೆ ಅಂತ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಸಮಂತಾ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.